ನ್ಯೂಸ್ 42 ಕನ್ನಡ. ಭದ್ರಾಪುರಕ್ಕೆ ಹೋದಾಗ ಆ ಕುಟುಂಬದ ಸದಸ್ಯರನ್ನ ಭೇಟಿಯಾದ್ವಿ. ಪರವಾಗಿಲ್ಲ. ಅವ್ರು ಏನೇನು ಮಾಹಿತಿಗಳನ್ನು ಕೊಟ್ಟಿದ್ರು ಆ ಮಾಹಿತಿಗಳ ಪ್ರಕಾರ ನಾವು ಅಲ್ಲಿ ನಮಗೆ ಉತ್ತರ ಸಿಕ್ಕಿಲ್ಲ. ನಾನು ಮೊದಲೇ ಹೇಳಿದ್ದೆ SP ಅವರಿಗೆ, ನಾನು ಬರ್ತೀನಿ, ನಿಮ್ಮ ಹತ್ರನೇ ಮಾತಾಡ್ತೀನಿ ಅಂತ. ನಾವು ಬಂದಾಗ ಅವ್ರು ಹೇಳಿರ್ತಕ್ಕಂಥದ್ದು ಅದು ಬಹುಶಃ ಟ್ರೈನ್ ಆಕ್ಸಿಡೆಂಟ್ ಅಂತ. ಅಲ್ಲಿ ಲೋಕಲಲ್ಲಿ ಕೊಟ್ಟಿದ್ದು ವಿಚಾರಗಳು ಬೇರೆ ಇದ್ವು. ಅದನ್ನು ಕೇಳಿದಾಗ ಅವರು ಅದನ್ನು ಹೇಳಿದರು. ನಮಗೂ ಅಲ್ಲಿ ಹೋದಾಗ ಅದೇ ವಿಷಯಗಳನ್ನು ಅವ್ರು ಹೇಳಿದರು. ಆದರೆ CCTV ಫೂಟೇಜು ಅವುಗಳನ್ನೆಲ್ಲ ನೋಡಿದಾಗ ಅದು ಬೇರೆಯೇ ವಿಷಯ ಇತ್ತು. ಬಟ್ ಅತ್ಯಾಚಾರ ಆಗಿಲ್ಲ ಅನ್ನೋ ವಿಷಯನ ಹೇಳಿದ್ದಾರೆ. ಜೊತೆಗೆ FSL ರಿಪೋರ್ಟ್ ಬಂದಿಲ್ಲ, ಬಹುಶಃ ಇವತ್ತು ಅಥವಾ ನಾಳೆ ಬೆಳಗ್ಗೆ ಬರ್ತದೆ ಅಂತ ಹೇಳಿದ್ದಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಏನು ವಿಷಯ ಇದೆ ಅಂತ ಕೇಳಿದ್ವಿ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ದು ಅವ್ರು ಏನು ಹೇಳ್ತಾರೆ ಅಂತಂದರೆ, FSL ರಿಪೋರ್ಟ್ ಬರದೇ ಇರೋದ್ರಿಂದ ಅವರು ಅದನ್ನು ಸಂಪೂರ್ಣವಾಗಿ ನಮಗೆ ಕೊಟ್ಟಿಲ್ಲ. ಕಾರಣ ಏನಂದರೆ, ಇದರಲ್ಲೇನಾದರೂ ಅತ್ಯಾಚಾರ ಆಗದೇ ಇರ್ಬೋದು, ಆದರೆ ಬೇರೆ ಏನಾದರೂ ರೀತಿ ನಡೆದಿದ್ದರೆ FSL ಅಲ್ಲಿ ಗೊತ್ತಾಗತ್ತೆ. ಅದಕ್ಕೆ ಮುಂಚೆ ನಾವು FSL ಬರದೇನೆ ನಾವೇನೇ ಸ್ವಯಂ ಕೊಟ್ಟುಬಿಟ್ರೆ ಅದು ರಾಂಗ್ ಮೆಸೇಜು ಆಗ್ಬೋದು. ಅದರಿಂದಾಗಿ ಎರಡನ್ನೂ ಟ್ಯಾಲಿ ಮಾಡಿ ಕೊಡ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನನಗೇನಂತಂದರೆ, ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಕೇಸ್, ಇದರಲ್ಲಿ ರಾಜಕೀಯ ಇಲ್ಲ. ನಮಗೆ ಬೇಕಾಗಿರೋದು ಒಬ್ಬ ಬಡ ಕುಟುಂಬಕ್ಕೆ ಅನ್ಯಾಯ ಆಗಬಾರ್ದು. ಅದರಲ್ಲೂ ತಂದೆ ಇಲ್ಲದ ಮಕ್ಕಳು, 5 ಜನ ಮಕ್ಕಳಲ್ಲಿ 3 ಮಾತು ಬರಲ್ಲ, ಏನು ಗೊತ್ತೇ ಆಗೋದಿಲ್ಲ. ಅದರಲ್ಲಿ ಇಬ್ಬರಿಗೆ ಮದುವೆ ಆಗಿದೆ, ಒಂದು ಗಂಡು ಮಗು, ಇದೊಂದು ಹೆಣ್ಣು ಮಗು, ಇದು ಒಂದು ಹಾಸ್ಟೆಲ್ನಲ್ಲಿ ಓದ್ತಾ ಇದೆ. ಸೊ ಅಲ್ಲಿಂದ 1 ತಿಂಗಳಿಗಾಗಿ ಈಗ ಬಂದಿರೋದಷ್ಟೇ ಹಾಸ್ಟೆಲ್ ಬಿಟ್ಟು. ಮತ್ತೆ ಈಗ ಅವ್ರು ಹೋಗ್ಬೇಕಾಗಿತ್ತು. ಈ ಮಧ್ಯದಲ್ಲಿ ಇದಾಗಿದೆ ಅಂತಂದರೆ ಸಹಜವಾಗಿ ಅನುಮಾನಗಳು ಬರ್ತವೆ. ಅದಕ್ಕೆ ನಮ್ಮ ಮಂಜುಳಾ ಅವರು ಮೋರ್ಚಾದ ಅಧ್ಯಕ್ಷರು, ಮಹಿಳಾ ಮೋರ್ಚಾದ, ಮತ್ತು ನಮ್ಮ ಮಹೇಶ್ ಅವರು ಮಾಜಿ ಸಚಿವರು, ರವಿಕುಮಾರ್ ಅವರು, ಎಲ್ಲ ಮುಖಂಡರುಗಳು, ನಮ್ಮ ಆನಂದ್ ಸ್ವಾಮಿಯವರು ಇಲ್ಲಿ ಅಧ್ಯಕ್ಷರು, ಎಲ್ಲರೂ ಕೂಡ ಬಂದು ನಾವು ಮಾತಾಡಿದ್ದೇವೆ. ಅದಕ್ಕೆ ನಾಳೆವರೆಗೆ ಇದಕ್ಕೆ ಊಹಾಪೋಹಗಳನ್ನು ಹಚ್ಚೋದು ಬೇಡ. ಅದೊಂದು ಸಾರಿ ಬಂದ ಮೇಲೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಆಮೇಲೆ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇವೆ ಸರ್, ಅದನ್ನೆಲ್ಲನೂ ನಾಳೆ ನಾನು ಬಿಡುಗಡೆ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದರಿಂದಾಗಿ ಮತ್ತೆ ನಾವು ಇನ್ನೊಂದು ಅದಕ್ಕೆ ಆಯಾಮವನ್ನು ಸೃಷ್ಟಿಸಬಾರ್ದು ಅನ್ನೋ ಕಾರಣದಿಂದ ಅವರಿಗೆ ಜಸ್ಟಿಸ್ ಸಿಗಬೇಕು, ನಮಗೆ ಅದೇ ಬೇಕಾಗಿರೋದು. ಆ ಕಾರಣದಿಂದ ಇದರಲ್ಲಿ ಏನಾದರೂ ಬೇರೆ ಥರ ಇದ್ದರೆ ಯಾವುದೇ ಕಾರಣಕ್ಕೆ ಅವರನ್ನು ಬಿಡುವ ಪ್ರಶ್ನೆ ಇಲ್ಲ. ನಾಳೆ ದಿವಸ ನಾವು ನೋಡ್ತೇವೆ. ರಿಪೋರ್ಟಲ್ಲಿ ಏನಾದರೂ ಬೇರೆ ಬಂದರೆ, ಬಂದ ತಕ್ಷಣ ಅವರು ಎಂಥವರೇ ಆಗಿರಲಿ ಅವರನ್ನು ಹಿಡಿದು ತರಬೇಕು. ನ್ಯಾಯಬದ್ಧವಾಗಿ ಅವರ ಇದನ್ನು ವಿರುದ್ಧವಾಗಿ ಕ್ರಮ ಜರುಗಿಸಲೇಬೇಕು. ಅದು ನಮ್ಮ ಉದ್ದೇಶ. ನೋಡಿ, ಅದು ಟ್ರೈನ್ ಆಕ್ಸಿಡೆಂಟ್ ಅಂತ ಇದುವರೆಗೂ ಯಾರು ಹೇಳಿಲ್ಲ. ಪೋಸ್ಟ್ಮಾರ್ಟಮ್ ಅಲ್ಲಿ ಬಂದಿಲ್ಲ, ಪೆಟ್ಟಾಗಿದೆ. ಅಲ್ಲಿ ಹೇಳೋದೇನು, ಅವರಿಗೆ ಸಿಗರೇಟಲ್ಲಿ ಸುಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅದ್ರ ಪ್ರಕಾರ ಆ ರೀತಿ ಏನೂ ಇಲ್ಲ ಅಂತ, ಯಾಕಂದ್ರೆ ಪೋಸ್ಟ್ಮಾರ್ಟಮ್ ಅಲ್ಲೆಲ್ಲ ಬಂದ್ಬಿಡ್ತದೆ, ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಕತ್ತಿನ ಮೇಲೆ ಹೆಜ್ಜೆ ಇಟ್ಟು ಅದು ತುಳಿದಿದ್ದಾರೆ ಅಂತಿದೆ, ಬಟ್ ಅದು ಇಲ್ಲ ಅಂತ ಬಂದಿದೆ ಅಂತ. ಬಟ್ ರಿಪೋರ್ಟನ್ನು ಅವ್ರು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೂ ಕೂಡ ಹಂಗೇನಾದರೂ ಆದರೆ ನಾಳೆ ರಿಪೋರ್ಟ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಏನು ತೀರ್ಮಾನ ತಗೋಬೇಕು. ನ್ಯೂಸ್ 42 ಕನ್ನಡ.